ನಮಸ್ಕಾರ ಸ್ನೇಹಿತರೆ, ನಾವು TVS ಆರ್ಬಿಟರ್ದು ವಿಡಿಯೋ ಮುಂಚೆ ಒಂದ್ಸಲ ಮಾಡಿ ನೋಡಿದ್ವಿ. ಕಂಪ್ಲೀಟ್ ಫೀಚರ್ಸು, ಸ್ಟೋರೇಜ್ ಸ್ಪೇಸು, ಓಡ್ಸೋಕೆ ಯಾವ ಥರ ಇರುತ್ತೆ, ರೇಂಜ್ ಪ್ರತಿಯೊಂದನ್ನು ನೋಡಿದ್ರಿ. ಬಟ್ ಇನ್ನು ಕೆಲವರು ಕ್ವಶನ್ಸ್ ಕೇಳಿದ್ರಿ, ಕನೆಕ್ಟಿವಿಟಿ ಫೀಚರ್ಸು, ಬ್ಲೂಟೂತ್ ಫೀಚರ್ಸ್ ಎಲ್ಲ ಯಾವ ಥರ ಇದೆ ಅಂತ ನಾನು ಹೇಳಿರಲಿಲ್ಲ. ಸೊ ಹಾಗಾಗಿ ಇವತ್ತು ಅವೆಲ್ಲ ಡೀಟೇಲ್ಸ್ ನೋಡೋಣ. ಆ್ಯಕ್ಚುಲಿ ನಿಮಗೆ ಇದನ್ನು ಕನೆಕ್ಟ್ ಮಾಡಿದರೆ ಬೇಜಾನ್ ಫೀಚರ್ಸು ಅನ್ಲಾಕ್ ಆಗುತ್ತೆ. ಸೊ ಅವೆಲ್ಲ ಯಾವ್ಯಾವುದು ಅಂತ ಒನ್ ಬೈ ಒನ್ ನೋಡೋಣ. ಸೊ ಫೀಚರ್ಸ್ ನೋಡೋದಕ್ಕೆ ನಾವು ಇದರಲ್ಲಿ TVS ಕನೆಕ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕು. ಅದಕ್ಕೋದ್ಮೇಲೆ ನಿಮಗೆ ನೋಡಿ, ಒಂದ್ಸಲ ಆ್ಯಪ್ ಓಪನ್ ಆಯ್ತು ಅಂತಂದರೆ ಇದರ ಆಪ್ಷನ್ಸ್ ಎಲ್ಲ ಬರುತ್ತೆ. ನಿಮಗೆ ಸ್ಕೂಟರ್, ಎಲೆಕ್ಟ್ರಿಕ್, ಇಲ್ಲಿ ಏನೇನೋ ಬ್ರೌಸ್ ಮಾಡ್ಬೋದು. ಬಟ್ ಇವೆಲ್ಲ ಬಿಟ್ಬಿಡಿ, ನಿಮಗೆ ಆನ್ಬೋರ್ಡ್ TVS ವೆಹಿಕಲ್ ಆರ್ ಆಕ್ಸೆಸರಿ ಅಂತ ಇರುತ್ತೆ. ಈ ಆಪ್ಷನ್ಗೆ ಹೋಗಬೇಕು. ಇಲ್ಲಿ ಆನ್ಬೋರ್ಡ್ TVS ವೆಹಿಕಲ್ ಅಂತ ಇರುತ್ತೆ. ನೀವು ಇದಕ್ಕೆ ಹೋದರೆ ಬೇಸಿಕಲಿ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಒಂದ್ಸಲ ನೀವು ರಿಜಿಸ್ಟರ್ ಮಾಡಿದ್ಮೇಲೆ ನಿಮ್ಮ ವಿನ್ ನಂಬರು ಮತ್ತು ಇಂಜಿನ್ ನಂಬರ್ ಎಲ್ಲ, ನಿಮ್ಮ ಇನ್ವಾಯ್ಸ್ ನಂಬರ್ ಎಲ್ಲ ಹಾಕಿಬಿಟ್ಟು ಇದರಲ್ಲಿ ರಿಜಿಸ್ಟರ್ ಮಾಡಬೇಕು. ಸೊ ಬೇಸಿಕಲಿ ನಾನು ಗಾಡಿ ತೊಗೊಂಡಿಲ್ಲ ಅಲ್ಲ ಇದನ್ನು, ಸೊ ಹಾಗಾಗಿ ನಾನು ಇದನ್ನು ಓಪನ್ ಮಾಡಿ ನಿಮ್ಗೆ ಆ್ಯಕ್ಚುಲ್ ಆಗಿ ತೋರ್ಸೋಕ್ಕಾಗಲ್ಲ. ಬಟ್ ಸ್ಟಿಲ್ ಯಾವುದೆಲ್ಲ ಫೀಚರ್ಸ್ ಇದೆ ಅವೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸ್ನೇಹಿತರೆ, ಒಂದ್ಸಲ ನೀವು ರಿಜಿಸ್ಟರ್ ಮಾಡಿದ್ಮೇಲೆ ನಿಮ್ಗೆ ಇದರಲ್ಲಿ ಆ್ಯಕ್ಚುಲಿ ಚಾರ್ಜ್ ಎಷ್ಟಿದೆ, ರೇಂಜ್ ಎಷ್ಟಿದೆ, ಪ್ರತಿಯೊಂದು ನಿಮ್ಗೆ ಇದರಲ್ಲೇ ತೋರಿಸುತ್ತೆ. ಹಾಗೆಯೇ ನೀವು ಟ್ರಿಪ್ A, ಟ್ರಿಪ್ B ಎಲ್ಲದೂ ಈ ಫೋನ್ ಥ್ರೂನೇ ಸೆಟ್ ಮಾಡ್ಕೊಬೋದು, ನಿಮ್ಮ ಆ್ಯಪ್ ಥ್ರೂನೇ ಸೆಟ್ ಮಾಡ್ಕೋಬೋದು. ಬೆಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ನಿಮಗೆ ಇದು ಎಲೆಕ್ಟ್ರಿಕ್ ಗಾಡಿ, ಹಾಗಾಗಿ ನೀವು ಅಕಸ್ಮಾತ್ ಎಲ್ಲಾರ ಚಾರ್ಜಿಂಗ್ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ನಿಯರೆಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲ ಅವೈಲೇಬಲ್ ಇದೆ. ಸೊ ಆ್ಯಪಲ್ಲೇ ನೀವು ಅದೆಲ್ಲದೂ ಲಿಸ್ಟನ್ನು ನೋಡ್ಬೋದು. ನೋಡಿಕೊಂಡು ನೀವು ಸೀದಾ ಅಲ್ಲೋಗಿ ಚಾರ್ಜ್ ಮಾಡ್ಕೋಬೋದು. ಸೊ ಇನ್ನೊಂದು, ನೀವು ಆ್ಯಪ್ ಥ್ರೂ ಕನೆಕ್ಟ್ ಮಾಡಿದಾಗ ಕಂಪ್ಲೀಟಾಗಿ ಇದನ್ನು ನೀವು ರಿಮೋಟ್ ಮಾನಿಟರಿಂಗ್ ಮಾಡ್ಬೋದು. ಅಂದರೆ ನಿಮಗೆ ಬ್ಯಾಟ್ರಿ ಸ್ಟೇಟಸ್, ಚಾರ್ಜ್ ಎಷ್ಟಿದೆ, ಇವಾಗ 98% ಇದೆ ಅದು ತೋರಿಸುತ್ತೆ. ರೈಡ್ ಸ್ಟ್ಯಾಟಿಸ್ಟಿಕ್ಸು, ಈ ಥರ ಪ್ರತಿಯೊಂದು ಡೀಟೇಲ್ಸ್ನ ನೀವು ಅಲ್ಲಿ ಕೂಡ ಚೆಕ್ ಮಾಡ್ಬೋದು. ಇನ್ನು ತುಂಬ ಯೂಸ್ ಆಗೋದು ಸ್ಪೆಷಲಿ ನೀವು ರೈಡ್ ಮಾಡಬೇಕಿದ್ರೆ ನ್ಯಾವಿಗೇಷನು. ಸೊ ಇದರಲ್ಲಿ ನೀವು ನ್ಯಾವಿಗೇಷನ್ನು ಟರ್ನ್ ಬೈ ಟರ್ನು ಯಾವ ಥರ ಬರುತ್ತೆ, ಕ್ಲೀನಾಗಿ ನಿಮಗೆ ಸ್ಕ್ರೀನಲ್ಲಿ ಕಾಣಿಸುತ್ತೆ. ಸೊ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ನಿಮಗೆ ಸ್ಪೆಷಲಿ ಸಿಟಿಯಲ್ಲಿ ರೈಡ್ ಮಾಡ್ತಾ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಬೋದು. ಇದ್ರ ಜೊತೆಗೆ ನಿಮಗೆ ಕಾಲ್ಸು, SMS, ಯಾರು ಕಾಲ್ ಮಾಡ್ತಿದ್ದಾರೆ, SMS ಅಲರ್ಟ್ಸು ಪ್ರತಿಯೊಂದು ನಿಮಗೆ ಇದರಲ್ಲೇ ಡಿಸ್ಪ್ಲೇಲ್ಲೇ ತೋರಿಸುತ್ತೆ ಕನೆಕ್ಟಿವಿಟಿ ಫೀಚರ್ಸ್ರು. ಇನ್ನು ಸೇಫ್ಟಿ ಮತ್ತು ಸೆಕ್ಯೂರಿಟಿ ಫೀಚರ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಆ್ಯಂಟಿ ಥೆಫ್ಟ್ ಅಲಾರ್ಮು, ಕ್ರ್ಯಾಶು, ಅಕಸ್ಮಾತ್ ಯಾರು ಕ್ರ್ಯಾಶ್ ಆದರೆ ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಹಾಗೆ ಟೋಯಿಂಗ್ ನೋಟಿಫಿಕೇಷನ್ಸು, ಜೊತೆಗೆ ನಿಮಗೆ ಜಿಯೋ ಫೆನ್ಸಿಂಗ್ ಕೂಡ ಬರುತ್ತೆ. ಅಂದರೆ ಇವಾಗ ನಿಮ್ಗೆ ಯಾರೋ ಬಂದುಬಿಟ್ಟು ಫ್ರೆಂಡ್ ಒಬ್ಬ ರೈಡ್ಗೆ ಹೋಗ್ಬರ್ತೀನಿ ಅಂತ ಗಾಡಿ ಕೇಳ್ತೇನೆ. ಸೊ ಎಷ್ಟು ಕಿಲೋಮೀಟ್ರ್ ಹೋಗ್ತಾರೆ ಏನು ನಿಮಗೆ ಗೊತ್ತಿರೋದಿಲ್ಲ. ಆವಾಗ ನೀವು ಜಿಯೋ ಫೆನ್ಸಿಂಗಲ್ಲಿ ಇವೆಲ್ಲದನ್ನು ಸೆಟ್ ಮಾಡಿದರೆ ನೀವು ನೋಡ್ಬೋದು, ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ. ಹಾಗೆಯೇ ನಿಮ್ಮ ಗಾಡಿ ಸೇಫಾಗಿ ಕೂಡ ಇರುತ್ತೆ, ಸೆಕ್ಯೂರ್ಡ್ ಆಗಿರುತ್ತೆ. ಸೊ ಆ ರೀತಿಯಲ್ಲಿ ಕೂಡ ನಿಮಗೆ ಈ ಕನೆಕ್ಟೆಡ್ ಫೀಚರ್ಸು ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮಗೆ OTA ಅಪ್ಡೇಟ್ಸ್ ಬರುತ್ತೆ. ಅಂದರೆ ಓವರ್ ದಿ ಏರ್ ನಿಮಗೆ ಎವ್ರಿ ಟೈಮು ಗಾಡಿಗೆ ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಸರ್ವಿಸ್ ಸೆಂಟ್ರಲ್ಲೇ ನೀವು ಅಪ್ಡೇಟ್ ಮಾಡಿಸ್ಬೇಕು, ಈ ಥರ ಎಲ್ಲ ಓವರ್ ದಿ ಏರ್ ಅಪ್ಡೇಟ್ಸ್ ಇರೋದ್ರಿಂದ ನಿಮಗೆ ಗಾಡಿಗೆ ಆಟೋಮೆಟಿಕಲಿ ಸಾಫ್ಟ್ವೇರ್ ಅಪ್ಡೇಟ್ ಏನಿದೆ ಅವೆಲ್ಲದೂ ಸಿಗುತ್ತೆ. ಜೊತೆಗೆ ನಿಮಗೆ ಇದರಲ್ಲಿ 2 ವರ್ಷನ್ಸ್ ಬರುತ್ತೆ, V1 ಮತ್ತು V2. V1 ಅಂತ ಹೇಳಿದ್ರೆ ನಿಮಗೆ 1 ಬ್ಯಾಟ್ರಿ ಬರುತ್ತೆ, ಅದರಲ್ಲಿ ನಿಮಗೆ ರೇಂಜ್ ಸ್ವಲ್ಪ ಕಮ್ಮಿ ಇರುತ್ತೆ. V2 ಹೋದರೆ ನಿಮಗೆ 2 ಬ್ಯಾಟ್ರಿ ಬರುತ್ತೆ, ಹಾಗೆಯೇ ರೇಂಜ್ ಕೂಡ ನಿಮಗೆ ಜಾಸ್ತಿ ಸಿಗುತ್ತೆ ಇನ್ನು. ಸೊ ಇದಿಷ್ಟು ಕನೆಕ್ಟಿವಿಟಿ ಫೀಚರ್ಸು. ಬೆಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ಇದರಲ್ಲಿ ನಿಮಗೆ ಒಂದ್ಸಲ ನೀವು ಕನೆಕ್ಟ್ ಮಾಡಿರ್ತೀರ ಫೋನ್ನ, ಅಕಸ್ಮಾತ್ ನೀವೆಲ್ಲ ಮನೆಗೆ ಹೋಗ್ತೀರಾ, ಗಾಡಿ ನಿಲ್ಲಿಸ್ತೀರಾ, ಮತ್ತೆ ನೀವು ಗಾಡಿ ಎತ್ಕೊಂಡು ನೋಡಬೇಕಿದ್ರೆ ಮತ್ತೆ ನೀವು ಫೋನ್ ಎತ್ಕೊಬೇಕು, ಕನೆಕ್ಟ್ ಮಾಡಬೇಕು, ಬ್ಲೂಟೂತ್ ಅದೆಲ್ಲ ಇಲ್ಲ. ಗಾಡಿ ಆನ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಅದು ನಿಮಗೆ ಕನೆಕ್ಟ್ ಆಗುತ್ತೆ. ಅದು ತುಂಬಾ ಹೆಲ್ಪ್ಫುಲ್. ಈಸ್ಟ್ ಟೈಮ್ ನೀವು ಕನೆಕ್ಟ್ ಮಾಡಬೇಕಂತ ಇಲ್ಲ. ಸೊ ಓವರ್ ಆಲ್ ನೋಡಿದ್ರೆ ಮತ್ತೆ ಒಂದ್ಸಲ ನಿಮಗೆ TVS ಕನೆಕ್ಟ್ ಆ್ಯಪ್ ಥ್ರೂ ನೀವು ಒಂದ್ಸರಿ ಕನೆಕ್ಟ್ ಮಾಡಿದ್ರೆ ನಿಮಗೆ ನ್ಯಾವಿಗೇಷನ್ನು, ರೈಡ್ ಸ್ಟ್ಯಾಟ್ಸು, ಬ್ಯಾಟ್ರಿ ಸ್ಟೇಟಸ್ಸು, ಹಾಗೆಯೇ ನಿಮಗೆ ಜಿಯೋ ಫೆನ್ಸಿಂಗ್, ಸೆಕ್ಯೂರಿಟಿ ಪ್ರತಿಯೊಂದೂ ಈ ಥರ ಬೇಜಾನ್ ಫೀಚರ್ಸ್ ಇದೆ. ಸೊ ನೀವು ಪ್ರತಿಯೊಂದೂ ಯೂಸ್ ಮಾಡ್ಕೊಬೋದು ಕನೆಕ್ಟಿವಿಟಿ ಫೀಚರ್ಸ್ ಥ್ರೂ. ಸೊ ಕಂಪ್ಲೀಟ್ಲಿ ಲೋಡೆಡ್ ಆ ಕನೆಕ್ಟಿವಿಟಿ ಥ್ರೂ ಗಾಡಿ ಅಂತಲೇ ಅನ್ಬೋದು. ಇದೇ ಥರ ನಿಮಗೇನಾರು ಕ್ವಶನ್ಸ್ ಇದ್ದರೆ ಈ ಗಾಡಿ ಬಗ್ಗೆ ಇನ್ನೇನಾದ್ರು ತಿಳ್ಕೊಬೇಕಂತಿದ್ರೆ ನೀವು ಅದನ್ನು ಕೆಳಗಡೆ ಕಾಮೆಂಟ್ಸಲ್ಲಿ ಕೇಳ್ಬೋದು. ನಾನು ಅದ್ರ ಬಗ್ಗೆ ನಿಮಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವೇನಾದ್ರು ಆರ್ಬಿಟರ್ ನೋಡ್ತಿದ್ರೆ ಒಂದು ಟೆಸ್ಟ್ ರೈಡ್ ಮಾಡಿ, ನಿಮಗೆ ಹೆಲ್ಪ್ ಆಗುತ್ತೆ. ಚೀಸ್.